ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರು ಅರ್ಬನ್ ಕೋರ್ಟ್ಗೆ ಸಿವಿಲ್ ಕೋರ್ಟಿಂದ ಅರ್ಜಿ ಹಾಕಲು ಕರೆದಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಯಾವ ಥರ ಅಪ್ಲಿಕೇಶನ್ ಆಗೋದಂತಂದು ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇವಾಗ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಡೈರೆಕ್ಟಾಗಿ ಅಪ್ಲೈ ಲಿಂಕ್ನ ಕೊಟ್ಟಿರ್ತೇನೆ. ಅದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಬಂದ್ಬಿಟ್ಟು ಬೆಂಗಳೂರು ಸಿವಿಲ್ ಕೋರ್ಟಿಂದ ಏನಪ್ಪ ಅಂದ್ರೆ ಅಫಿಷಿಯಲ್ ಆಗಿರೋ ವೆಬ್ಸೈಟ್ ಆಗಿರುತ್ತೆ. ಈ ವೆಬ್ಸೈಟ್ ಓಪನ್ ಆದಮೇಲೆ ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಕೆಳಗಡೆ ಬಂದಮೇಲೆ ಇಲ್ಲಿ ಫುಲ್ ಕೆಳಗೆ ಬರ್ಕೊಳ್ಳಿ. ಬಂದಮೇಲೆ ನಿಮಗೆ ಡೈರೆಕ್ಟ್ ಇಲ್ಲಿ ಅಪ್ಲೈ ಲಿಂಕ್ ಸಿಗುತ್ತೆ. ಅದ್ರ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ನಾನು ಯಾವುದು ಅಪ್ಲೈ ಲಿಂಕ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಚಿಕ್ಕದಾಗಿ ಎರಡು ಕಾಣ್ತಾ ಇದೆ. ಒಂದು ಬಂದ್ಬಿಟ್ಟು ಇಲ್ಲಿ ನೀವು ಯಾವ್ದಕ್ಕೆ ಅಪ್ಲೈ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಇಲ್ಲಿ ಬಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಡ್ರೈವರ್ ಅಂಡರ್ ದ ಏನಪ್ಪಾ ಅಂದ್ರೆ ನೀವೇನಾದರೂ ಡ್ರೈವರ್ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ರೆ ಕೆಳಗಡೆ ಕ್ಲಿಕ್ ಅಪ್ಲೈ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಇಲ್ಲ ನಾನು ಡ್ರೈವರ್ ಪೋಸ್ಟ್ಗೆ ಅಪ್ಲೈ ಮಾಡ್ತಿಲ್ಲ, ಆನ್ಲೈನ್ ಇಲ್ಲೇ P1 ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ರೆ ಇಲ್ಲ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ P1 ಅಂತ ಇದೆ. ಕೆಳಗಡೆ ಅಪ್ಲೈ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಇಲ್ಲಿ ಕ್ಲಿಕ್ ಕೇರ್ ಟು ಅಪ್ಲೈ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗುತ್ತೆ. ಏನಂತ ಕೊಟ್ಟಿದೆ ಅಂತ ನೋಡ್ಕೊಳ್ಳಿ. ಯು ಆರ್ ದ ಬಿಗಿನಿಂಗ್ ರೀಡೇಟ್ ಟು ದ ಎಕ್ಸ್ಟರ್ನಲ್ ವೆಬ್ಸೈಟ್. ಪ್ಲೀಸ್ ನೋಟ್ ದ ಡಿಸ್ಟ್ರಿಕ್ಟ್ ಕೋರ್ಟ್ ಕ್ಯಾನಾಟ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಟು ಎಕ್ಸ್ಟರ್ನಲ್ ವೆಬ್ಸೈಟ್ ಕಂಟೆಂಟ್ ಪ್ರೈವಸಿ ಪಾಲಿಸಿ ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಅಂದರೆ ನಿಮ್ಮದು ಈಗ ಏನಪ್ಪ ಅಂದರೆ ಬೇರೆ ವೆಬ್ಸೈಟಿಗೆ ಕರ್ಕೊಂಡು ಹೋಗ್ತಿದೆ. ಹಾಗಾಗಿ ಏನಾದರೂ ಎಕ್ಸ್ಟರ್ನಲ್ ವೆಬ್ಸೈಟ್ ಬಂದರೆ ಅದ್ರ ಬಗ್ಗೆ ಕೇರ್ಫುಲ್ ಆಗಿ ಅಂತಂದರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನೀವು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಏನಪ್ಪ ಅಂದರೆ ಇಲ್ಲಿ ನೆಕ್ಸ್ಟ್ ವೆಬ್ಸೈಟು ಓಪನ್ ಆಗುತ್ತೆ. ಓಕೆನಾ, ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿಂದ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗಬೇಕು. ಇಲ್ಲಿ ಏನಂತ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅಂತ ನೀವು ಒನ್ ಟೈಮ್ PDF ಕೂಡ ಓಪನ್ ಮಾಡಿ ಓದ್ಬೋದು. ಇಲ್ಲಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಒನ್ ಟೈಮ್ ನೀವು ಓಪನ್ ಹೇಳ್ತಾ ಹೋಗ್ತೀನಿ, ಒನ್ ಟೈಮ್ ಕೇಳ್ತಾ ಹೋಗಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಏಜ್ ಲಿಮಿಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕಲು ನಿಮಗೆ ಮ್ಯಾಕ್ಸಿಮಮ್ 30 ವರ್ಷ, 18 ವರ್ಷದಿಂದ 40 ವರ್ಷ ಒಳಗಿದ್ದರೂ ಅಪ್ಲೈ ಮಾಡ್ಬೋದು. ಹಾಗೆ ಕ್ಯಾಟಗರಿ 2A 2B ವಿದ್ಯಾರ್ಥಿಗಳಿಗೆ 18 ವರ್ಷದಿಂದ 43 ವರ್ಷ ಒಳಗಿದ್ದರೂ ಅಪ್ಲೈ ಮಾಡ್ತಾ ಹೋಗ್ಬೋದು. SC/ST ಕ್ಯಾಟಗರಿಗೆ 18 ವರ್ಷದಿಂದ 45 ವರ್ಷ ಒಳಗಿದ್ದರೂ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ ಅಂತ ತಿಳಿಸಿದ್ದಾರೆ. ಅದಾದರೆ ಇದನ್ನ ಅಪ್ಲೈ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ ಕೇಳಿದಾರಪ್ಪ ಅಂದರೆ ನಿಮಗೆ SSLC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಇರಬೇಕು. ಇಲ್ಲಪ್ಪ ಅಂದರೆ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಇರಬೇಕಂತ ಇಲ್ಲಿ ಕೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಕೇಳಿದ್ದಾರೆ. ಫೋಟೋ ಬಂದ್ಬಿಟ್ಟು 5 ಸೆಂಟಿಮೀಟರ್ ಲೆಂತ್, 3.6 ಏನಪ್ಪ ಅಂದರೆ ವೆಡ್ತ್ ಇರೋದಂತ ಕೇಳಿದ್ದಾರೆ. ಹಾಗೆ ಸಿಗ್ನೇಚರ್ ಬಂದ್ಬಿಟ್ಟು ಇಲ್ಲಿ ಕೂಡ 7.5 ಲೆಂತ್, ವೆಡ್ತ್ ಮತ್ತು ಐಟಿಗಳು ಕೊಟ್ಟಿದ್ದಾರೆ. ಇದೊಂದು ಟೈಮ್ ನೋಡಿಕೊಂಡು ಇದರ ಮುಖಾಂತರ ನೀವು KB ಒಳಗೆ ಕನ್ವರ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ತಾ ಹೋಗಬೇಕು. ಅದಾದಮೇಲೆ ಲೀಸ್ಟ್ ಆಫ್ ದ ಡಾಕ್ಯುಮೆಂಟ್ ಏನೇನು ಲೀಸ್ಟ್ ಬೇಕಪ್ಪ ಇದನ್ನ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಆಲ್ ಕಾರ್ಡ್ ಏನಪ್ಪ SSLC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು. ಹಾಗೆ ರಿಸರ್ವೇಷನ್ ಸರ್ಟಿಫಿಕೇಟ್ ನೀವೇನು ರಿಸರ್ವೇಷನ್ ತಗೊಂತಿದ್ರೆ ಅದು ಸರ್ಟಿಫಿಕೇಟ್ ಕೂಡ ಬೇಕಂತ ಇಲ್ಲಿ ಕೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫೀಸ್ ಕೂಡ ನೋಡ್ತಾ ಹೋಗ್ಬೋದು. ಇಲ್ಲಿ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ 300 ರೂಪಾಯಿ ಅಪ್ಲಿಕೇಶನ್ ಇರುತ್ತೆ. ಹಾಗೆ ಇಲ್ಲಿ ಬಂದ್ಬಿಟ್ಟು C2A 2B ವಿದ್ಯಾರ್ಥಿಗೆ 150 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದಾದಮೇಲೆ ಈ ಜನರಲ್ 300 ರೂಪಾಯಿ. SC/ST ಕ್ಯಾಟಗರಿಗೆ ಯಾವುದೇ ಥರ ಇಲ್ಲ ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. SC/ST ಕೆಳಗೆ ಬಂದು ಇಲ್ಲಿ C2A 2B ವಿದ್ಯಾರ್ಥಿಗಳು ಇದು ಬಂದ್ಬಿಟ್ಟು ನಿಮಗೆ GM ಕ್ಯಾಟಗರಿ ವಿದ್ಯಾರ್ಥಿಗಳ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬಂದು ನೀವು ಇದು ಮೇಕ್ ಪೇಮೆಂಟ್ ಬೇರೆ, ರೀಪ್ರಿಂಟ್ ಬೇರೆ. ಓಕೆನಾ, ಮೇಕ್ ಪೇಮೆಂಟ್ ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರ ಬಟ್ ಪೇಮೆಂಟ್ ಮಾಡಿಲ್ಲ, ಇದನ್ನ ಕ್ಲಿಕ್ ಮಾಡಿಕೊಂಡು ನೀವು ಮೇಕ್ ಪೇಮೆಂಟ್ ಮಾಡಬೇಕು. ಇಲ್ಲಪ್ಪ ಅಮೌಂಟ್ ಕೂಡ ಪೇ ಮಾಡಿದ್ದೀನಿ, ಈಗ ಜಸ್ಟ್ ಅಪ್ಲಿಕೇಶನ್ ಪ್ರಿಂಟ್ ತೊಗೋಬೇಕಪ್ಪ ಅಂದರೆ ರೀಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ತಗೊಂತ ಹೋಗ್ಬೋದು. ಇದನ್ನ ಯಾವ ಥರ ತೊಗೋಬೇಕು ಅಂತ ನೆಕ್ಸ್ಟ್ ಲಾಸ್ಟಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಇದನ್ನ ಅಪ್ಲಿಕೇಶನ್ ಯಾವ ಥರ ಹಾಕೋದು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಮೇಲ್ಗಡೆ ಬಂದಮೇಲೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಮತ್ತೆ ನೀವು ನೆಕ್ಸ್ಟ್ ಪೇಜ್ಗೆ ರೀಡೈರೆಕ್ಟ್ ಆಗಿ ಹೋಗ್ತೀರಾ. ಇಲ್ಲಿ ಬಂದಮೇಲೆ ಇಲ್ಲಿ ಏನಪ್ಪಾ ಅಂದರೆ ನೀವು ಏನು ಫಿಲ್ ಮಾಡೋಕ್ಕೂ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಒನ್ ಟೈಮ್ ಕೂಡ ನಿಮ್ಗೆ ಅವಶ್ಯಕತೆ ಇದೆ, ಓದ್ಕೊಳ್ಳಿ. ಇಲ್ಲಪ್ಪ ಅಂದರೆ ಇಲ್ಲಿ ಕೆಳಗಡೆ ಬಂದಮೇಲೆ ಇಲ್ಲಿ ಏನೋ ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಇಲ್ಲಿ ಅಕ್ಸೆಪ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡ್ತಾ ಹೋಗಬೇಕು. ಯಾವ್ಯಾವ ಡೀಟೇಲ್ಸ್ ಹಿಂಗೆ ಫಿಲ್ ಮಾಡೋಕ್ಕಂತ ತೋರಿಸ್ತಾ ಹೋಗ್ತೀನಿ. ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ ಅದು ಕೂಡ ಸೆಲೆಕ್ಟ್ ಆಗಿರುತ್ತೆ ಆಟೋಮೆಟಿಕ್ ಆಗಿ. ನೀವು P1 ಜಾಬ್ಗೆ ಅಪ್ಲೈ ಮಾಡ್ತೀರಾ ಅದು ಕೂಡ ಸೆಲೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಮೇಲೆ ಸ್ಕ್ರೋಲ್ ಡೌನ್ ಮಾಡಾದ್ಮೇಲೆ ಇಲ್ಲಿ ನೀವು SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನಿಮ್ಮ ನೇಮ್ ಇದೆ ಅದೇ ಥರ ಎಂಟ್ರಿ ಮಾಡಬೇಕು. ನೀವು ಆಧಾರ್ ಕಾರ್ಡು ವೋಟರ್ ID ಕಾರ್ಡ್ ತಗೊಂಡು ಅಪ್ಲೈ ಏನಪ್ಪ ನೇಮ್ ಎಂಟ್ರಿ ಮಾಡಿದೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಕೆಳಗೆ ಬಂದು ತಂದೆ ಹೆಸರು ಅಂದರೆ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನಿಮ್ಮ ತಂದೆ ಹೆಸರಿದೆ ಅದೇ ಥರ ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಇಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ, ಸೆಲೆಕ್ಟ್ ಬಂದ್ಬಿಟ್ಟು
ಇಲ್ಲಿ ಫಾದರ್ ಇದ್ರೆ ಫಾದರ್ ಸೆಟ್ ಮಾಡ್ಕೋಬಹುದು, ನಿಮ್ಮ ಮದರ್ ಇದ್ರೆ ಮದರ್ ಇಲ್ಲಿ ಸೆಟ್ ಮಾಡ್ಕೊಂತ ಹೋಗ್ಬೋದು. ಸೆಟ್ ಮಾಡಾದ್ಮೇಲೆ ಇಲ್ಲಿ ಜನರ ಕೇಳುತ್ತೆ, ನಿಮ್ಮ ಮೇಲ ಫೀಮೇಲ್ ಕೇಳುತ್ತೆ, ಅದನ್ನ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ನೀ ಸಬ್ ಜೆಂಡರ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ನಿಮ್ದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು SLC ಮಾರ್ಕ್ಸ್ಗಳಲ್ಲಿ ಯಾವ ಥರ ಇರುತ್ತೆ ಅದೇ ಥರಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ಯಾವುದೇ ಥರ ನೀವು ಬೇರೆ ಕಡೆ ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿ ಒಳಗೆ ಕೆಲವೊಂದು ಕಡೆ ತಪ್ಪಾಗಿರುತ್ತೆ. ಹಾಗಾಗಿ ನೀವು SLC ಮಾರ್ಕ್ಸ್ಗಳಲ್ಲಿ ಯಾವ ಥರ ಇರುತ್ತೆ ಅದೇ ಥರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಬಂದು ಕೆಟಗರಿ ಕ್ಲೈಮ್ ಅಂತ 5th ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಕೆಟಗರಿ ಕ್ಲೈಮ್ ಅಂತ ಕೊಟ್ಟಿದ್ದಾರೆ. ಕೆಟಗರಿ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಯಾವ ಕೆಟಗರಿ ಬರ್ತೀರಾ, ಜೆಂಡರ್ ಮೆರಿಟಾ, ಶೆಡ್ಯೂಲ್ ಕ್ಯಾಸ್ಟ್, SC ST ಬರ್ತೀರಾ, ಕೆಟಗರಿ 2A 2B ಒಳಗೆ ಬರ್ತೀರಾ, ಅದು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ನಿಮ್ದು ಯಾವ ಕೆಟಗರಿ ಅಂದ್ರೆ SC ST ಆಗಿದ್ರೆ ಅದ್ರ SC ಕೆಟಗರಿ ಆಗಿದ್ರೆ ನಿಮ್ದು ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತ ಬರುತ್ತೆ. ಅದು ಯಾವ ಗ್ರೂಪ್ A, ಗ್ರೂಪ್ C ಒಳಗೆ ಬರ್ತೀರಾ ಅದನ್ನ ಕಂಪಲ್ಸರಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗೆ ಸರ್ಟಿಫಿಕೇಟ್ ಫಾರ್ ಏನಪ್ಪಾ ಅಂದ್ರೆ ಇಶ್ಯೂ ಆಗಿರೋ ಸರ್ಟಿಫಿಕೇಟ್ ಡೇಟ್ನ ಕಂಪಲ್ಸರಿ ಫಿಲ್ ಮಾಡಬೇಕು. ಹಾಗೆ ಇಲ್ಲಿ ಮೇಲ್ಗಡೆ ಸರ್ಟಿಫಿಕೇಟ್ ನಂಬರ್ ಆಡಿ ನಂಬರ್ ಕೂಡ ಇಲ್ಲಿ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ನೀವು ಬರ್ತಾ ಹೋಗಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನು ರಿಸರ್ವೇಷನ್ ಕ್ಲೈಮ್ ಮಾಡ್ತಾ ಇದ್ದಾರೆ, ನೀವೇನು ರೂರಲ್ ಸ್ಟೂಡೆಂಟ್ ಆಗಿದ್ರೆ ಅದು ಕಂಪಲ್ಸರಿ ಸರ್ಟಿಫಿಕೇಟ್ ಇರಬೇಕು. ಅದಾದ್ಮೇಲೆ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿ ಆಗಿದ್ರೆ ಅದ್ರ ಸರ್ಟಿಫಿಕೇಟು ಮತ್ತು ನಂಬರ್ ಡೇಟು ನಂಬರ್ ಎಲ್ಲ ಕಂಪನಿ ಬಾಕ್ಸ್ ಇದೆಲ್ಲ ಅವರೆಲ್ಲ ನೀವು ಕ್ಲೈಮ್ ಮಾಡಿದರೆ ನೀವು ಅದನ್ನ ಸರ್ಟಿಫಿಕೇಟ್ ಇರೋ ಡೇಟ್ ಎಲ್ಲ ನೀವು ಹಾಕಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಕನ್ನಡ ಮೀಡಿಯಂ ವಿದ್ಯಾರ್ಥಿ ಆಗಿದ್ರೆ ಅದು ಸರ್ಟಿಫಿಕೇಟ್ ಡೇಟ್ ಹಾಕಬೇಕು. ಹಾಗೆ ನೀವೇನೋ ಡಿಸಪ್ರೇಟ್ ಆಗೋದು ಪ್ರಾಜೆಕ್ಟ್ ಏನಾದರೂ ಆಗಿದೆ ಅದು ಕೂಡ ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ನಂಬರ್ ಎಲ್ಲ ನಿಮ್ಗೆ ಯಾವುದೋ ಒಂದು ಎಕ್ಸ್ ಮ್ಯಾನ್ ಆಗಿದ್ರು ಆ ಸರ್ಟಿಫಿಕೇಟ್ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲ ಅದರ ಏನಪ್ಪಾ ಅಂದ್ರೆ ನೀವು ಕರ್ನಾಟಕ ಸ್ಟೇಟ್ ಒಳಗೆ ಏನಪ್ಪಾ ಅಂದ್ರೆ ಸೆನ್ಸಸ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಬರ್ತೀರ ಅಂತ ಕೇಳ್ತಾರೆ. ಎಸ್ ಅಂತ ನೋ ಅಂತ ಕೊಡಿ. ನೀವು ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗೆ ಬಾಂಡೆಡ್ ಲೇಬರ್ ಬರ್ತೀರಾ ಅದು ಕೇಳ್ತಾ ಇದೆ. ಎಸ್ ಅಂತ ಕೊಟ್ಟು ಇಲ್ಲಿ ನಿಮ್ಮ ಸರ್ಟಿಫಿಕೇಟ್ ಏನಪ್ಪಾ ಅಂದ್ರೆ ನಂಬರ್ ಎಂಟ್ರಿ ಮಾಡಬೇಕು. ಕೆಳಗೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಓಲ್ಡ್ ಟೈಮ್ ಏನಪ್ಪಾ ಅಂದ್ರೆ ಕ್ಯಾಡೆಟ್ ಇನ್ಸ್ಟ್ರಕ್ಷನ್ NCC ಒಳಗೆ ಬರ್ತೀರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಕರ್ನಾಟಕ ಸ್ಟೇಟ್ ಒಳಗೆ ಏನಪ್ಪಾ ಅಂದ್ರೆ ರೂರಲ್ ಇಂಡಸ್ಟ್ರಿಯಲ್ ಸ್ಕೀಮ್ ಒಳಗೆ ಬರ್ತೀರಾ ಅದನ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಿಮಗೇನು ಅನ್ವಯ ಆಗುತ್ತೋ ಅದನ್ನೆಲ್ಲ ನೀವು ಕಂಪಲ್ಸರಿ ಸೆಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ಅದನ್ನ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮ್ಯಾರೇಜಾ ನೀವು ಅನ್ಮ್ಯಾರಿಡ್ ಅಂತ ಕೇಳಿದ್ರೆ ನೀವು ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಅಂತ ಕೊಡಿ, ಅನ್ಮ್ಯಾರಿಡ್ ಆಗಿದ್ರೆ ಅನ್ಮ್ಯಾರಿಡ್ ಅಂತ ಕೊಡಬೇಕು. ನೀವು ಮ್ಯಾರಿಡ್ ಆಗಿದ್ರೆ ಇಲ್ಲಿ ಸ್ಪಾಸ್ ನೇಮ್ ಅಂತ ಕೊಟ್ಟರೆ ಅಂದ್ರೆ ನೀವು ನಿಮ್ದು ಮ್ಯಾರಿಡ್ ಆಗಿದ್ರೆ ನಿಮ್ಮ ವೈಫ್ ಹೆಸರು ಕೊಡಬೇಕು. ಇಲ್ಲ ನೀವು ವುಮೆನ್ ಆಗಿದ್ರೆ ನಿಮ್ಮ ಗಂಡನ ಹೆಸರಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಅದಾದ್ಮೇಲೆ ಸಿಟಿಜನ್ ಅಂತ ಕೇಳ್ತದೆ ನೀವು ಇಂಡಿಯಾ ಅಂತ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಷ್ಟಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕೊಡಬೇಕು. ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಯಾವ ಥರ ಕೊಡಬೇಕಪ್ಪ ಅಂದ್ರೆ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ತುಂಬ ಡಿಫ್ರೆನ್ಸ್ ಇದೆ. ಪ್ರೆಸೆಂಟ್ ಅಡ್ರೆಸ್ ಬಂದ್ಬಿಟ್ಟು ನೀವೆಲ್ಲರೂ ಕೋಚಿಂಗ್ ಹೋಗ್ತಿದ್ರೆ ನೀವೆಲ್ಲೇ ಬೇರೆ ಸ್ಥಳ ಒಳಗಿದ್ರೆ ತುಂಬ ದಿನಗಳು ಅಲ್ಲೇ ಇದ್ನಂದ್ರೆ ನೀವು ಆ ಅಡ್ರೆಸ್ನ ಕೊಟ್ಟರೆ ನಿಮ್ಮ ಅಲ್ಲಿ ನೀವಿರುವ ಎಕ್ಸಾಮ್ ಸೆಂಟರ್ ಬೀಳುತ್ತೆ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಕೊಟ್ಟರೆ ನೀವು ಹುಟ್ಟಿದ ಸ್ಥಳ, ನಿಮ್ಮ ತಂದೆ ತಾಯಿ ಇರೋದು, ನಿಮ್ಮದು ಮನೆ ಇರೋದು ಏನಪ್ಪ ಅಂದ್ರೆ ಪರ್ಮನೆಂಟ್ ಅಡ್ರೆಸ್ ಆಗಿರುತ್ತೆ. ಏನೋ ಒಂದು ಪೋಸ್ಟ್ ಬರಲಿ ಏನೋ ಒಂದು ಕಾರ್ಡ್ ಬಂದರೂ ಕೂಡ ಏನಪ್ಪ ಅಂದರೆ ಈ ಅಡ್ರೆಸ್ಸಿಗೆ ಬರ್ತಾ ಹೋಗುತ್ತೆ. ನೀವು ಜಸ್ಟ್ ಪ್ರೆಸೆಂಟ್ ಅಡ್ರೆಸ್ ಎದಕ್ಕೆ ಕೇಳ್ತಾರಪ್ಪ ಅಂದರೆ ತುಂಬ ಜನ ಬೇರೆ ಕಡೆ ಏನಪ್ಪ ಅಂದರೆ ಧಾರವಾಡ ಬೆಂಗಳೂರು ಕಡೆ ಓದಕ್ಕೆ ಹೋಗಿರ್ತಾರೆ, ಅವರಲ್ಲೇ ಸೆಟ್ಲ್ ಆಗಿರ್ತಾರೆ ಓದ್ಕೊಂತ, ತುಂಬ ಜನ ಅಲ್ಲೇ ಇರ್ತಾರೆ. ಹಾಗಾಗಿ ಆ ಕಡೆ ಅಡ್ರೆಸ್ ಕೊಟ್ಟೆ ಅಂದರೆ ಅಲ್ಲಿ ನೀರಿರುವಂತಹ ನಿಮಗೆ ಎಕ್ಸಾಮ್ ಸೆಂಟರ್ಗೆ ಲೊಕೇಶನ್ ಬೀಳುತ್ತೆ. ಹಾಗಾಗಿ ಪ್ರೆಸೆಂಟ್ ಇರೋರು ನೀವು ಎಲ್ಲಿ ಓದ್ತಿದ್ರೆ ಅಲ್ಲಿ ಹಾಕೊಳ್ಳಿ, ಪರ್ಮನೆಂಟ್ ಇರೋದು ನಿಮ್ಮ ತಂದೆ ತಾಯಿ ಇಲ್ಲಿದ್ದಾರೆ ಅದನ್ನ ಹಾಕೊಂಡ್ರೆ ಬೆಟರ್ ಆಗುತ್ತೆ. ಓಕೆ, ಇಲ್ಲಿ ಬಂದು ನಿಮ್ದು ಅಡ್ರೆಸ್ ಹಾಕಬೇಕು. ಇಲ್ಲಿ ನಿಮ್ದು ಯಾವ ಏರಿಯಾ ಬರ್ತೀರಾ, ಸ್ಟೇಟ್, ಡಿಸ್ಟಿಕ್, ತಾಲೂಕು ಎಲ್ಲ ಕಂಪ್ಲೀಟ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ ಕೇಸ್ ನೀವು ಕನ್ನಡ ಸ್ಟೂಡೆಂಟ್ ಆಗಿ ಇಲ್ಲಪ್ಪ ಅಂದರೆ ಯಾವ ಡಿಸ್ಟಿಕ್ ಬರ್ತೀರಿ ಯಾವ ತಾಲೂಕು ಬರ್ತೀರಿ ಮತ್ತು ಪಿನ್ ಕೋಡ್ ಇಲ್ಲಿ ಕಂಪಲ್ಸರಿ ಹಾಕ್ಕೊಳ್ಳೇಬೇಕಂತ ಇಲ್ಲಿ ಅವರು ತಿಳಿಸಿದ್ದಾರೆ. ಓಕೆನಾ, ನಮ್ಮ ಪರ್ಮನೆಂಟ್ ಅಡ್ರೆಸ್ ಕೂಡ ಸಪ್ರೇಟಾಗಿ ನೀವು ಫಿಲ್ ಮಾಡ್ಕೊತ ಹೋಗಬೇಕು. ಇದು ಬಂದು ಅಡ್ರೆಸ್ ಬಗ್ಗೆ ಮಾಹಿತಿ ಆಯಿತು. ಹಾಗೆ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಕೇಳಿದ್ದಾರೆ. ಮೊಬೈಲ್ ನಂಬರ್ ನಿಮ್ದು ಯಾವ್ದು ಯೂಸ್ ಮಾಡ್ತೀರಾ ಆ ಮೊಬೈಲ್ ಎಂಟ್ರಿ ಮಾಡಬೇಕು. ಯಾವುದೋ ಒಂದು ಮೆಸೇಜ್ ಬಂದರೂ ಕೂಡ ಏನಪ್ಪ ಅಂದರೆ ನೀವು ಆ ನಂಬರ್ಗೆ ಏನಪ್ಪ ಮೆಸೇಜ್ ಕೂಡ ಬರ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಮೇಲ್ ID ಅಂದರೆ ನಿಮ್ಮದು ನಿಮ್ಮದು ಲ್ಯಾಂಡ್ಲೈನ್ ನಂಬರ್ ಇದ್ದರೆ ಎಂಟ್ರಿ ಮಾಡ್ಬೋದು. ಎಂಟ್ರಿ ಮಾಡಿ ಅಷ್ಟು ಅವಶ್ಯಕತೆ ಇರಲ್ಲ, ಎಂಟ್ರಿ ಮಾಡಿದರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು ಇಮೇಲ್ ಅಡ್ರೆಸ್ ಕೇಳಿದ್ದಾರೆ. ನೀವು ಯಾವುದೊಂದು ಇಮೇಲ್ ಕೊಡ್ತೀರ ಅದೇ ಇಮೇಲ್ಗೆ ನಿಮಗೆ ಯಾವುದೊಂದು ನೋಟಿಫಿಕೇಶನ್ ಆಗಿರ್ಬೋದು, ಯಾವುದು ಎಕ್ಸಾಮ್ ಡೇಟ್ ಆಗಿರ್ಬೋದು, ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ನಂಬರು, ಲಾಗಿನ್ ಎಲ್ಲ ಕೂಡ ಆ ಮೇಲ್ಗೆ ಬರುತ್ತೆ. ನೀವು ಯಾವ ಫೋನ್ ನಂಬರ್ ಕೊಡ್ತೀವಿ ಅದೇ ಫೋನಿಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಕೊಡುವಂಥ ಇಮೇಲ್ ID ಮತ್ತು ಏನಪ್ಪ ಅಂದರೆ ಮೊಬೈಲ್ ನಂಬರ್ ಕರೆಕ್ಟಾಗಿ ಕೊಟ್ಕೊಂತ ಹೋಗಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಇಲ್ಲಿ ಯೂನಿಯನ್ ಸ್ಟೇಟ್ ಇಂಡಿಯಾ ಯಾವ್ದು ಗೌರ್ಮೆಂಟ್ ಒಳಗೆ ಕೆಲಸ ಮಾಡ್ತೀನಿ ಕೇಳಿದ್ರೆ ಮಾಡ್ತಿದ್ರೆ ಎಸ್ ಅಂತ ಹಾಕಿ, ಇಲ್ಲದ್ರೆ ನೋ ಅಂತ ಹಾಕ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇಲ್ಲಿ ಇಫ್ ದೇರ್ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಪೆಂಡಿಂಗ್, ನಿಮ್ದು ಏನಾದರೂ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಪೆಂಡಿಂಗ್ ಇದೆಯಾ, ನಿಮ್ದು ಇನ್ ಕೇಸ್ ಇದೆ ಅಂತ ಕೇಳ್ತಾ ಇದ್ರೆ ಎಸ್ ಇದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಇದೆ ನೋ ಅಂತ ಹಾಕೊಳ್ಳಿ. ಎಸ್ ಹಾಕೊಳ್ಳಿ, ನಿಮ್ಮದು ಎಕ್ಸಾಮ್ ಕ್ವಾಲಿಫಿಕೇಶನ್ ಆಗಲ್ಲ, ರಿಜೆಕ್ಟ್ ಆಗ್ತೀರಾ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ವೆದರ್ ಅಪ್ಲಿಕೆಂಟ್ ವಾಸ್ ದ
ಪಾರ್ಟಿ ಏನಪ್ಪ ಏನೇ ಸಿವಿಲ್ ಕ್ರೈಮ್ ಏನೋ ಆಗಿದೆ ಅಂದ್ರೆ ನೀವೇನು ಕ್ರಿಮಿನಲ್ ಏನಕ್ಕೆ ಕ್ರೈಮ್ ಒಳಗೆ ಏನು ನೀವೇನು ನೇಮ್ ಇದ್ರೆ ಯಾವ್ದಾರು ಪೊಲೀಸ್ ಸ್ಟೇಷನ್ ಒಳಗೆ ಹೆಸರಿದ್ನಿ ಅಂದ್ರೆ ನೀವು ಆಲ್ಮೋಸ್ಟ್ ಏನಪ್ಪ ಇದಕ್ಕೆ ಏನಪ್ಪ ಜಾಬ್ಗೆ ಸೆಲೆಕ್ಷನ್ ಆಗೋದು ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ಎಸ್ ಇದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಇದ್ರೆ ನೋ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಟೈಮ್ ಇಫ್ ಡೀಟೇಲ್ಸ್ ಏನಪ್ಪ ನಿಮ್ಮ ಕೇಸ್ ನೀವೇನೋ ಕ್ರೈಮ್ ಒಳಗಿದ್ನಿ ಅಂದ್ರೆ ಯಾವ ಕ್ರೈಮ್ ಒಳಗಿದ್ದೀರಾ ಅಂತಂದು ಚಿಕ್ಕದ ಬಾಕ್ಸ್ ಇದೆ, ಅದ್ರೊಳಗೆ ನೀವು ಕಂಪ್ಲೀಟಾಗಿ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬಂದು ಇಲ್ಲಿ ಚಿಕ್ಕದ ಡಿಕ್ಲರೇಷನ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿಕೊಂಡು ಮೊದಲು ಇಲ್ಲಿ ಅಪ್ಲಿಕೇಶನ್ ಫ್ರೀ ನೋಡಬೇಕು. ಅಪ್ಲಿಕೇಶನ್ ಫ್ರೀ ನೋಡಿಕೊಂಡು ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಇದನ್ನೆಲ್ಲ ಫಿಲ್ ಮಾಡ್ಕೊಂಡು ಬಂದು ನಾನು ನೆಕ್ಸ್ಟ್ ಪ್ರೋಸೆಸ್ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ. ಇವಾಗ ನೀವು ಕಂಪ್ಲೀಟ್ ಆಗಿ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿಕೊಂಡು ನೀವು ಫಿಲ್ ಮಾಡುವಾಗ ಕೇರ್ಫುಲ್ ಆಗಿ ಫಿಲ್ ಮಾಡ್ಕೊಂತ ಬನ್ನಿ. ಫಿಲ್ ಮಾಡಾದ್ಮೇಲೆ ಡಿಕ್ಲರೇಷನ್ ಕ್ಲಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಪ್ರಿವ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಿವ್ಯೂ ಅಂತ ಕ್ಲಿಕ್ ಮಾಡ್ಕೊಂಡು ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಮೇಲೆ ಇಲ್ಲಿ ನಿಮ್ದು ನೇಮ್ ಆಗಿರ್ಬೋದು, ನಿಮ್ಮ ತಂದೆ ಹೆಸರು, ಫೋನ್ ನಂಬರು, ಇಮೇಲ್ ID, ಹಾಗೆ ನಿಮ್ದು ಆಡಿ ನಂಬರ್ ಕೊಟ್ಟಿರ್ತಿಲ್ಲ ಅದೆಲ್ಲ ಬರುತ್ತೆ. ಅದಕ್ಕೆ ನಿಮ್ಮ ನೇಮ್ ಪಕ್ಕ ಚಿಕ್ಕದಾಗಿ ಡಿಕ್ಲರೇಷನ್ ಬಾಕ್ಸ್ ಇರುತ್ತೆ, ಚಿಕ್ಕದ ಬಾಕ್ಸ್ ಇರುತ್ತೆ. ಈ ಥರ ಆ ಬಾಕ್ಸ್ನ ಹಿಂಗಿರುತ್ತೆ, ಆ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಂತ ಬರಬೇಕು. ನಿಮ್ಮ ನೇಮ್ ಇರುತ್ತೆ ಅದ್ರ ಮೇಲೆ ಟಿಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಫಾದರ್ ನೇಮ್ ಇರುತ್ತೆ ಅದ್ರ ಮೇಲೆ ಟಿಕ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ನಂಬರ್ ತೋರಿಸಿದ್ರೆ ಅದ್ರ ಮೇಲೆ ಎಲ್ಲ ಕರೆಕ್ಟ್ ಇದೆ ಅಂತ ಟಿಕ್ ಮಾಡ್ಕೋಬೇಕು. ಆಮೇಲೆ ಆಡಿ ನಂಬರ್ ಇರುತ್ತೆ ಅದ್ರ ಮೇಲೆ ಹಿಂಗೆ ಟಿಕ್ ಮಾಡ್ಕೋಬೇಕು. ಟಿಕ್ ಮಾಡ್ಕೊಂಡು ಕರೆಕ್ಟ್ ಇದೆ ಅಂತಂದು ಅದು ನೀವು ಒಪ್ಪಿಗೆ ಕೊಟ್ಟಿರ್ತೀರ, ಓಕೆನಾ. ಅದನ್ನೆಲ್ಲ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಕೆಳಗೆ ಬಂದಮೇಲೆ ಇಲ್ಲಿ ಕ್ಯಾಪ್ಚರ್ ಎಂಟ್ರಿ ಮಾಡ್ಕೋಬೇಕು. ನಾನು ಇಲ್ಲಿ ಬರುವಂಥ ಕ್ಯಾಪ್ಚರ್ನ ಇಲ್ಲಿ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ನಿಮ್ಗೆ ಬಂದಿರೋ ಕ್ಯಾಪ್ಚರ್ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಮತ್ತೆ ಇಲ್ಲಿ ಈ ಡಿಕ್ಲರೇಷನ್ ಬಾಕ್ಸ್ ರೈಟ್ ಸೈಡ್ ಇಲ್ಲಿ ಡಿಕ್ಲರೇಷನ್ ಬಾಕ್ಸ್ ಇದೆ. ಇಲ್ಲಿ ಅಂತ ಕೊಟ್ಟಿದ್ದಾರಪ್ಪ ಅಂದರೆ I do hereby the confirm for all the information that was submitted as correct. ಅಂದರೆ ನೀವು ಕೊಟ್ಟಿರೋಂಥ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆ ಅಂತ ಅಂದ್ಕೊಂಡು ನಾನೀಗ ಸಬ್ಮಿಟ್ ಮಾಡ್ತಿದ್ದೆ ಅಂತ ಅಂದ್ಕೊಂಡು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ಲಿ ಸೇವ್ ಅಂತ ಇದೆ. ಇಲ್ಲಿ ನೆಕ್ಸ್ಟ್ ಸೇವ್ ಕಂಟಿನ್ಯೂ ಅಂತ ಇದೆ. ಅದ್ರ ಪಕ್ಕ ಇಲ್ಲಿ 8 ಆಪ್ಷನ್ ಇದೆ. ಇನ್ ಕೇಸ್ ನಿಮ್ಗೇನು ತಪ್ಪಿದ್ರೆ 8 ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ 8 ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ನಿಮ್ಗೆ ತಪ್ಪಿಲ್ಲಪ್ಪ ಅಂದರೆ ಸೇವ್ ಕಂಟಿನ್ಯೂ ಅಂತ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ರಿರೇಟ್ ಆಗುತ್ತೆ, ಓಕೆನಾ. ಈ ಥರ ನಿಮಗೆ ಪ್ಲೀಸ್ ವೇಟ್ ಅಂತ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪೇಜ್ ರಿರೇಟ್ ಆಗುತ್ತೆ. ರಿರೇಟ್ ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ನಿಮ್ಮದು ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಿದ್ರೆ ಅದು ತೋರಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ರೆಫರೆನ್ಸ್ ನಂಬರ್ ಅಂದರೆ ನಿಮ್ದು ಅಪ್ಲಿಕೇಶನ್ ಹಾಕ್ತಿದ್ರಲ್ಲ ಅದು ರೆಫರೆನ್ಸ್ ನಂಬರ್ ಕೂಡ ತೋರಿಸ್ತಾ ಹೋಗುತ್ತೆ. ಅದನ್ನ ಕಾಪಿ ಮಾಡ್ಕೊಂಡು ಕೂಡ ಇಟ್ಕೋಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ಮದು ವ್ಯಾಲಿಡಿಟಿ ಇಲ್ಲ ಅಂದರೆ ನೀವು ಯಾವಾಗ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಲು ನಿಮ್ಗೆ ತಗೊಂಡಿರೋ ಅದು ವ್ಯಾಲಿಡಿಟಿ ಕೂಡ ತೋರಿಸ್ತಾ ಇದೆ, ಅದಕ್ಕೆ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಒನ್ ಟೈಮ್ OTP ಬರುತ್ತೆ. ಆ OTP ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ನನಗೆ ಬಂದಿರೋ OTP ನಾನು ಇಲ್ಲಿಗ ನೀವು ಕೊಟ್ಟಿರೋ ಫೋನ್ ನಂಬರಿಗೆ ಇಲ್ಲಿ OTP ಬರುತ್ತೆ. ಅದನ್ನು OTP ಎಂಟ್ರಿ ಮಾಡಿಕೊಂಡು ಕೆಳಗೆ ಕ್ಯಾಪ್ಚಾ ಇರುತ್ತೆ, ಆ ಕ್ಯಾಪ್ಚಾನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ನನಗೆ ಬಂದಿರೋ ಕ್ಯಾಪ್ಚಾ ಇಲ್ಲಿ ಎಂಟ್ರಿ ಮಾಡಿಕೊಂಡು ನಾನು ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊತ ಹೋಗ್ತೀನಿ. F5 ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ ಈ ಸಬ್ಮಿಟ್ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಓಕೆ. ನೆಕ್ಸ್ಟ್ ಇವಾಗೆಲ್ಲಪ್ಪ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪ ಅಂದರೆ ನಿಮಗೆ ಮತ್ತೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಏನಪ್ಪ ಅಂದ್ರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಕ್ಲಿಯರ್ಫುಲ್ ಆಗಿ ನೀವು ಮಾಡ್ತಾ ಹೋಗ್ಬೇಕು. ಇಲ್ಲಿ ಬಂದ್ಬಿಟ್ಟು ನಿಮ್ದು ಅಪ್ಲಿಕೇಶನ್ ID ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನಿಮ್ದು ಅಪ್ಲಿಕೇಶನ್ ID ನಿಮಗೆ ತೋರಿಸ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನೀವು ಯಾವ ಕ್ವಾಲಿಫಿಕೇಶನ್ ಅಪ್ಲೈ ಮಾಡಿದ್ರೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕ್ವಾಲಿಫಿಕೇಶನ್ ಕೇಳುತ್ತೆ, ಆ ಕ್ವಾಲಿಫಿಕೇಶನ್ ಕ್ಲಿಕ್ ಮಾಡ್ಕೋಬೇಕು. ನಾನು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು SSLC ಮೇಲೆ ಅಪ್ಲೈ ಮಾಡ್ತಿದ್ದೀನಿ, SSLC ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇಲ್ಲಿ ನಿಮ್ಮದು ಬೋರ್ಡ್ ಯಾವ್ದು ಬರುತ್ತೆ ಆ ಬೋರ್ಡ್ ನೇಮ್ ಎಂಟ್ರಿ ಮಾಡ್ಕೋಬೇಕು. ನೀವು SSLC ರೂಲ್ ನಂಬರ್ ಎಂಟ್ರಿ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಯಾವ ಇಯರ್ ಪಾಸ್ ಆಗಿರೋ ಅದನ್ನು ಕೂಡ ಎಂಟ್ರಿ ಮಾಡಿಕೊಂಡು ನಿಮ್ಮ ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ ಎಷ್ಟು ತೆಗೆದಿರ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತಂದು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ತುಂಬ ಜನ ತಪ್ಪು ಮಾಡ್ತಿರೋ, ಓಕೆನಾ. ಇಲ್ಲಿ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಎಷ್ಟಪ್ಪ ಅಂದರೆ 600ಕ್ಕೆ 625 SSLC ಮಾರ್ಕ್ಸ್. ಇಲ್ಲಿ ಎಷ್ಟು ತೆಗ್ದಿರ ಅಂದರೆ ಎಷ್ಟು 625 600 ತೆಗ್ದಿರ 500 ತೆಗ್ದಿರ ಅಂತಂದು ಇಲ್ಲಿ ಕೆಳಗೆ ಮೆನ್ಷನ್ ಮಾಡಬೇಕು. ನೀವು ಉಲ್ಟಾ ಪಲ್ಟಾ ಮತ್ತೆ ಏನಪ್ಪ ಅಂದರೆ ಎಂಟ್ರಿ ಮಾಡ್ಕೊಂಡೆ ಮತ್ತೊಂದ್ಸಲ ಅಪ್ಲಿಕೇಶನ್ ಹಾಕಬೇಕು, ಓಕೆ. ಹಾಗಾಗಿ ತಪ್ಪು ಮಾಡ್ಕೋಬೇಡಿ, ಓಕೆ. ಹಾಗಾಗಿ ಫಿಲ್ ಮಾಡುವಾಗ ಕರೆಕ್ಟಾಗಿ ಇನ್ ಡೀಟೇಲ್ ಆಗಿ ಫಿಲ್ ಮಾಡ್ಕೊಂಡು ಬನ್ನಿ. ಫಿಲ್ ಮಾಡ್ಕೊಂಡಾದ್ಮೇಲೆ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಕೆಳಗೆ ಬಂದಮೇಲೆ ಇಲ್ಲಿ ನಿಮಗೆ ಆ್ಯಡ್ ಮಾಡ್ತಿರಲ್ಲ ಇಲ್ಲ ಶೋ ಆಗುತ್ತೆ. ಕಂಪ್ಲೀಟ್ ಇದನ್ನೆಲ್ಲ ಆ್ಯಡ್ ಮಾಡಿ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ನ ತೋರಿಸ್ತಾ ಹೋಗ್ತೀನಿ ಯಾವ ಥರ ಶೋ ಆಗುತ್ತೆ ಅಂತಂದು. ನೋಡಿ ನಾನು ಇವಾಗೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಕಂಪ್ಲೀಟಾಗಿ ಫಿಲ್ ಮಾಡಿದ್ದೇನೆ, ಓಕೆ. ಇಲ್ಲೆಲ್ಲ ಫಿಲ್ ಮಾಡಿದ್ದೇನೆ. ಇನ್ನೊಂದು ಯಾವ ಬೋರ್ಡು ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ನಾವು ಯಾವ ಇಯರ್ ಪಾಸ್ ಆಗಿದ್ದೀನಿ, ಒಂದು ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಕಂಪ್ಲೀಟಾಗಿ ಎಲ್ಲ ಫಿಲ್ ಮಾಡಿಕೊಂಡು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಆ್ಯಡ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಗೆ ಯಾವ ಇಯರ್ ಪಾಸ್ ಆಗಿದೆ ನಿಮ್ಗೆ ಎಷ್ಟು ಕರೆಕ್ಟ್ ಇಲ್ಲಿ ನೋಡ್ಕೊ. ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಎಷ್ಟು ಪರ್ಸೆಂಟೇಜ್ ತೆಗೆದಿರ ಅಂತ ಕಂಪ್ಲೀಟಾಗಿ ನೋಡ್ಕೋಬೇಕು. ನೀವೇನಾದರೂ ಮಿಸ್ ಆಗಿ ಇಲ್ಲಿ ಹಾಕೋದು ಏನಪ್ಪ ಎಕ್ಸ್ಚೇಂಜ್ ಮಾಡಿದರೆ ನಿಮ್ಮ ಪರ್ಸೆಂಟೇಜ್ ತುಂಬ ಬೇರೆ ಆಗುತ್ತೆ. ಹಾಗಾಗಿ ಇದೆಲ್ಲ ಆ್ಯಡ್ ಮಾಡಿ ಮೇಲೆ ಕರೆಕ್ಟ್ ನಿಮ್ಮ ಪರ್ಸೆಂಟೇಜ್ ಕರೆಕ್ಟ್ ಇದೆಯಲ್ಲ ಅಂತ ನೋಡಿಕೊಂಡು ಇಲ್ಲಿ ಮತ್ತೆ ಏನಪ್ಪ ಅಂದರೆ ಸೇವ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲ
ಪ್ರಿವ್ಯೂ ಅಂತ ನಾನು ಸೇವ್ ಮೇಲೆ ಕಂಟಿನ್ಯೂ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವಾಗೇನೋ ಫೋಟೋನ ಅಪ್ಲೋಡ್ ಮಾಡೋದು ಕೇಳ್ತಾ ಇದ್ದೀವಿ. ಓಕೆನಾ, ಇಲ್ಲಿ ಏನಪ್ಪ ಅಂದರೆ ನಿಮ್ಮ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕೂ ಯಾವ ಥರ ಇರಬೇಕಂತ ಕೂಡ ಕೇಳಿದ್ದಾರೆ. ಸಿಗ್ನೇಚರ್ ಯಾವ ಥರ ಇರಬೇಕಂತ ಕೇಳಿದ್ದಾರೆ. ಯಾಕಂದರೆ ಇದನ್ನೆಲ್ಲ ನೀವು ಕಂಪ್ಲೀಟಾಗಿ ನಾನು ಕನ್ವರ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ನಿಮಗೆ ನೆಕ್ಸ್ಟ್ ಪ್ರಿವ್ಯೂ ಅಪ್ಲಿಕೇಶನ್ನ ಕಂಪ್ಲೀಟಾಗಿ ಇನ್ ಡೀಟೇಲ್ ತೋರಿಸ್ತಾ ಹೋಗ್ತೀನಿ. ಫೋಟೋ ಬಂದ್ಬಿಟ್ಟು 50 KB ಒಳಗಿರಬೇಕು. ಸಿಗ್ನೇಚರ್ ಬಂದ್ಬಿಟ್ಟು 50 KB ಒಳಗಿರಬೇಕು. KB ಒಳಗಿದ್ದು ನೀವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಾದ್ಮೇಲೆ ಇಲ್ಲಿ ಫೈಲ್ ಸೆಲೆಕ್ಟ್ ಮಾಡಿದ್ಮೇಲೆ ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫಿಲ್ ಸೆಲೆಕ್ಟ್ ಮಾಡಿದ್ಮೇಲೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ನ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಪ್ರಿವ್ಯೂ ಅಂತ ನೆಕ್ಸ್ಟ್ ಅಪ್ಲೋಡ್ ಆದಮೇಲೆ ಪ್ರಿವ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಿವ್ಯೂ ಆದಮೇಲೆ ಯಾವ ಥರ ಬರ್ಸ್ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ. ನಾನು ಇವಾಗ ಎಲ್ಲ ಫೋಟೋ ಮತ್ತು ಸಿಗ್ನೇಚರ್ ಎಲ್ಲ ಅಪ್ಲೋಡ್ ಆದಮೇಲೆ ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಏನಪ್ಪ ಅಂದರೆ ಇನ್ ಡೀಟೇಲ್ ತೋರಿಸುತ್ತೆ. ಓಕೆನಾ, ಏನಿದೆ ಅಂತ ಕಂಪ್ಲೀಟಾಗಿ ತೋರಿಸ್ತಾ ಹೋಗುತ್ತೆ. ನಾವು ಒನ್ ಟೈಮ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನಂತ ಇದೆಯಪ್ಪ ಅಂದರೆ ಫಸ್ಟ್ ನಿಮ್ಮದು ರೆಫರೆನ್ಸ್ ಅಂತ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅದು ನೋಡ್ಕೋಬೇಕು. ನಿಮ್ದು ಹೆಸರಿದೆ ಅದು ನೋಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮ ತಂದೆ ಹೆಸರಾಗಿರ್ಬೋದು ಅದು ನೋಡ್ಕೋಬೇಕು. ನಿಮ್ಮ ಫೋಟೋ ಕರೆಕ್ಟ್ ಇದೆ ಎಲ್ಲ ನೋಡ್ಕೋಬೇಕು. ನೆಕ್ಸ್ಟ್ ನಿಮ್ಮ ಸಿಗ್ನೇಚರ್ ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಹಾಗೆ ನೀವು ಕೊಟ್ಟಿರುವಂಥ ಶೆಡ್ಯೂಲ್ ಕ್ಯಾಸ್ಟ್ ಅಂದರೆ SC/ST ಕ್ಯಾಟಗರಿ ಆಗಿದ್ರೆ ಆಡಿ ನಂಬರ್ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಳಿ. ಹಾಗೆ ರಿಸರ್ವೇಷನ್ ಕ್ಲೈಮ್ ಮಾಡಿದ್ದಾರೆ, ಕನ್ನಡ ಮೀಡಿಯಮು, ರೂಲರು, ಫಿಸಿಕಲ್ ಚಾಲೆಂಜಿಂಗ್ ಕ್ಲೈಮ್ ಮಾಡಿದರೆ, ಕನ್ನಡ ಕ್ಲೈಮ್ ಮಾಡಿದರೆ ಅದು ಒನ್ ಟೈಮ್ ಕಂಪ್ಲೀಟಾಗಿ ನೋಡ್ಕೋಬೇಕು. ಇದ್ರೆ ಹೆಸರು ಕೊಟ್ಟಿದ್ದಾರೆ, ನೋ ಅಂತ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಆಮೇಲೆ ಅಡ್ರೆಸ್ ಆಗಿರ್ಬೋದು, ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಡಿಫ್ರೆಂಟ್ ಇದೆ. ಓಕೆನಾ, ಹಾಗಾಗಿ ಅದನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡಾದ್ಮೇಲೆ ನಿಮ್ಮದು ಫೋನ್ ನಂಬರ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ನೋಡ್ಕೊಂಡಾದ್ಮೇಲೆ ಕೆಳಗೆ ಏನಪ್ಪ ಅಂದರೆ ನೀವು SSLC ಮೇಲೆ ಅಪ್ಲೈ ಮಾಡಿದಿರೋ ಕಾರಣ ನಿಮ್ದು SSLC ಬೋರ್ಡ್ ಡೇ ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟ್ ಇದೆಯಾ, ಆಮೇಲೆ ನೀವು ಇಯರ್ ಆಫ್ ಪಾಸಿಂಗ್ ಕರೆಕ್ಟ್ ಇದೆಯಾ, ನಿಮ್ಮ ಪರ್ಸೆಂಟೇಜ್ ಕರೆಕ್ಟ್ ಇದೆ ಒನ್ ಟೈಮ್ ಎಲ್ಲ ನೋಡ್ಕೊಂಡಾದ್ಮೇಲೆ ಇನ್ ಕೇಸ್ ಎಲ್ಲ ಕರೆಕ್ಟ್ ಇದ್ರೆ ಮಾತ್ರ ಏನಪ್ಪ ಅಂದರೆ ಕೆಳಗೆ ಇಲ್ಲಿ ಚಿಕ್ಕದೊಂದು ಏನಪ್ಪ ಅಂದರೆ ಡಿಕ್ಲರೇಷನ್ ಬಾಕ್ಸ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಯಿತು. ಇಲ್ಲ ನಾನು ಕರೆಕ್ಷನ್ ಮಾಡ್ಬೇಕಂತ ಇನ್ ಕೇಸ್ ನೀವು ಇದ್ರೆ ಇಲ್ಲಿ 8 ಆಪ್ಷನ್ ಅಂತ ಇದೆಯಲ್ಲ, ಆ 8 ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಎಡಿಟ್ ಮಾಡ್ತಾ ಹೋಗ್ಬೋದು. ನಾನು ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿದ್ದೇನೆ. ಫಿಲ್ ಮಾಡಾದ್ಮೇಲೆ ಇವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಇಲ್ಲಿ ಏನಪ್ಪ ಅಂದರೆ ಒಂದು ವಾರ್ನಿಂಗ್ ಬರುತ್ತೆ, ಫರ್ದರ್ ನೋಟಿಫಿಕೇಶನ್ ಚೇಂಜಸ್ ನೋ ಅಲೌಡ್ ಟು ಡು ವಾಂಟ್ ಟು ಕಂಟಿನ್ಯೂ ಅಂತ ಇದೆ. ಇದನ್ನು ನೋಡ್ಕೊಂಡು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಮತ್ತೆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಬಂದ್ಬಿಟ್ಟು ಈ ಥರ ಮತ್ತೆ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿ ಏನಪ್ಪ ಅಂದರೆ ನಿಮ್ಮದು ಅಪ್ಲಿಕೇಶನಲ್ಲಿ ಎಲ್ಲ ಡೀಟೇಲ್ ಆಗಿರುತ್ತೆ. ಇಲ್ಲಿ ಒಂದು ಪ್ರಿಂಟ್ ಅಂತ ಇದೆ. ಓಕೆನಾ, ಇಲ್ಲಿ ಪ್ರಿಂಟ್ ನೀವು ಇನ್ ಕೇಸ್ ಜನರಲ್ ಕ್ಯಾಟಗರಿ ಆಗಿದೆ, ಕ್ಯಾಟಗರಿ CA 2A 2B ಆಗಿದ್ರೆ ನಿಮ್ಮದು ಅಮೌಂಟ್ ಪೇ ಮಾಡೋಂತ ಕೇಳುತ್ತೆ. ಅಮೌಂಟ್ನ ಪೇ ಮಾಡಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಇನ್ನು ನೀವು SC/ST ಕ್ಯಾಟಗರಿ ಆಗಿದ್ರೆ ಯಾವ ಥರ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ಪ್ರಿಂಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮದು ಕಂಪ್ಲೀಟ್ ಆಗಿ ಏನಪ್ಪ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗಿದೆ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ PDF ಒಳಗೆ ಸೇವ್ ಮಾಡ್ತಾ ಇದ್ದೀನಿ. ನೀವು ಸೇವ್ ಮಾಡಿ ನಿಮಗೆ ನೆಕ್ಸ್ಟ್ ರೀಟ್ರೈ ಅಂತ ಬರ್ತಾಯಿದೆ. ನಾನು ಲ್ಯಾಪ್ಟಾಪ್ ಒಳಗೆ ನಾನು ಯಾವ ಥರ ಈಗ ಡೌನ್ಲೋಡ್ ಮಾಡೋಂತ ನಿಮಗೆ ಕಂಪ್ಲೀಟಾಗಿ ಈಗ ತೋರಿಸ್ತಾ ಹೋಗ್ತೀನಿ. ಓಕೆನಾ, ಓಕೆ. ಏನಪ್ಪ ಅಂದರೆ ಈ ಥರ ನೀವು ಅಪ್ಲಿಕೇಶನ್ ಹಾಕಬೇಕು. ಇನ್ ಕೇಸ್ ನಿಮ್ದು ಏನಾದ್ರು ಅಪ್ಲಿಕೇಶನ್ ಪ್ರಿಂಟ್ ಬರಲಿಲ್ಲಪ್ಪ ಅಂದರೆ ಅದನ್ನ ಯಾವ ಥರ ನೋಡೋಕಪ್ಪ ಅಂದರೆ ಮತ್ತೆ ಈ ಥರ ಮತ್ತೆ ಅಲ್ಲ ಅಪ್ಲೈ ಲಿಂಕ್ ಕೊಟ್ಟಿದ್ದೇನೆ ಅದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಮತ್ತೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಬಂದಮೇಲೆ ಏನಪ್ಪ ಅಂದರೆ ಈ ರೀಪೇಂಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ರೀಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಓಕೆ ಓಪನ್ ಆಯ್ತು. ಓಪನ್ ಆದಮೇಲೆ ಇಲ್ಲಿ ಏನಪ್ಪ ಅಂದರೆ ನಿಮ್ದು ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡಬೇಕು. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲಿ ಡೇಟು ಮಂತು ಇಯರ್ ಎಂಟ್ರಿ ಮಾಡ್ಕೊಂಡ್ರೆ ಜನರೇಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಜನರೇಟ್ ಆಗುತ್ತೆ. ಇವಾಗ ನಾನು ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಜನರೇಟ್ ಮಾಡಿ ನಿಮಗೆ ಯಾವ ಥರ ಡೌನ್ಲೋಡ್ ಮಾಡೋದು ತೋರಿಸ್ತಾ ಹೋಗ್ತೀನಿ. ಓಕೆ, ನೀವು ಜನರೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಏನಪ್ಪ ಅಂದ್ರೆ ಜನರೇಟ್ ಆಗುತ್ತಾ ಹೋಗ್ತೀನಿ. ಈ ಥರ ಏನಪ್ಪ ಅಂದರೆ ಬೆಂಗಳೂರು ಅರ್ಬನ್ ಏನಪ್ಪ ಸಿವಿಲ್ ಕೋರ್ಟಿಗೆ ಅಪ್ಲಿಕೇಶನ್ ಮಾಹಿತಿನ ಕಂಪ್ಲೀಟ್ ಆಗಿ ವಿಡಿಯೋ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇನ್ ಕೇಸ್ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆ, ಇಷ್ಟು ತನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.